ನಮಸ್ಕಾರ. ನಾನಿವತ್ತು ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನದ ವಿಶೇಷತೆ ನಿಮ್ಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಈ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಮೂಲ ಸ್ಥಾನ ಇದಾಗಿರುತ್ತೆ. ಹಾಗಾದ್ರೆ ಇದ್ರ ಹಿನ್ನೆಲೆ ಏನು, ಇನ್ನ ದೇವಸ್ಥಾನದ ಪುರಾಣ ಕಥೆ ಏನು, ಸ್ಥಳ ಪುರಾಣ ಏನು, ಹಾಗೆ ಎಲ್ಲರಿಗೆ ಗೊತ್ತಿರುವ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಪರಶುರಾಮರು ಸೃಷ್ಟಿ ಮಾಡಿದ್ದಾರೆ. ಸೃಷ್ಟಿಕರ್ತರಾಗಿರುವಂತಹ ಪರಶುರಾಮರಿಗೂ ಹಾಗೂ ಈ ಕದ್ರಿ ದೇವಸ್ಥಾನಕ್ಕೂ ಅವಿನಾಭಾವ ಸಂಬಂಧವಿದೆ. ಈ ಎಲ್ಲ ಹಿನ್ನೆಲೆಯನ್ನ ಬಿಡಿಯಾಗಿ ತಿಳ್ಕೊಳ್ಳೋಣ. ಅಷ್ಟು ಮಾತ್ರ ಅಲ್ಲದೆ ದೇವಸ್ಥಾನದ ಒಳಗಡೆ ಇನ್ನ ಏನೇನಿದೆ ಇದೆಲ್ಲವನ್ನ ನೋಡೋಣ ಬನ್ನಿ. ಒಳಗಡೆ ಬರ್ತಾ ಇದ್ದಾಗೆ ಶ್ರೀ ಮಹಾಗಣಪತಿ ದೇವಸ್ಥಾನದ ದರ್ಶನವನ್ನ ಕೂಡ ನೀವು ಪಡೆದುಕೊಳ್ಳಬಹುದು. ಕದ್ರಿಯಲ್ಲಿ ಮಂಜುನಾಥ ಸ್ವಾಮಿಯ ಶಿವಲಿಂಗ ನೆಲೆಸಿದ್ದು ಮೊದಲು ಇಲ್ಲಿನೇ. ನಂತರ ದೇವತೆಗಳು ಅಂತಂದ್ರೆ ಅಣ್ಣಪ್ಪ ಸ್ವಾಮಿ ಕೂಡ ಇಲ್ಲಿರುವ ಲಿಂಗವನ್ನ ತೆಗೆದುಕೊಂಡು ಹೋಗಿ ವಿಧಿವಿಧಾನಗಳ ಪ್ರಕಾರ ಧರ್ಮಸ್ಥಳದಲ್ಲಿ ಸ್ಥಾಪನೆ ಮಾಡ್ತಾರೆ. 10 ಮತ್ತು 11ನೇ ಶತಮಾನದಲ್ಲಿ ಇದು ಕಲ್ಲಿನಿಂದನೇ ನಿರ್ಮಿತವಾದಂತಹ ಕದ್ರಿ ದೇವಸ್ಥಾನ. ದಕ್ಷಿಣ ಭಾರತದಲ್ಲಿ ಅತಿ ಪುರಾತನವಾದಂತಹ ಶಿವಲಿಂಗವನ್ನ ಹೊಂದಿರುವಂತದ್ದು ನಮ್ಮ ಈ ಕದ್ರಿ ದೇವಸ್ಥಾನವಾಗಿರುತ್ತೆ. ಕದ್ರಿಗೆ ಸುವರ್ಣ ಕದಳೀವನ ಅಂತ ಹೇಳಿ ಇಲ್ಲಿ ಮುಂಚೆ ಹೆಸರಿತ್ತು. ದೇವಸ್ಥಾನ ಪಕ್ಕದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಗುಡಿಯನ್ನ ಕೂಡ ನೀವು ದರ್ಶನ ಮಾಡ್ಕೋಬಹುದು. ಬನ್ನಿ. ದುರ್ಗಾ ಪರಮೇಶ್ವರಿ ದೇವಸ್ಥಾನ ಪಕ್ಕದಲ್ಲೇ ವ್ರತ ಮಂಟಪ ಇದೆ, ಅಲ್ಲಿ ಶನಿ ಪೂಜೆ ನಡೀತಿದೆ. ಶನಿ ಪೂಜೆ ವಿವರವನ್ನ ನಾನು ನಿಮಗೆ ತೋರಿಸ್ತೇನೆ, ಬನ್ನಿ. ಸಪ್ತಕೋಟಿ ತೀರ್ಥಗಳು 7 ತೀರ್ಥಗಳಾಗಿ ಈ ಶ್ರೀ ಕ್ಷೇತ್ರ ಕದ್ರಿಯಲ್ಲಿ ನಾವಿರೋದನ್ನ ಕಾಣಬಹುದು. ಹಾಗೆ ಅನೇಕ ಭಕ್ತಾದಿಗಳು ಈ ತೀರ್ಥ ಕೆರೆಯಲ್ಲಿ ತೀರ್ಥ ಸ್ನಾನವನ್ನ ಮಾಡ್ತಾರೆ. ನೀವು ಹಿಂದ್ಗಡೆ ನೋಡ್ತಾ ಇರುವಂತದ್ದು ತೀರ್ಥ ಕೆರೆಗೆ ಹೋಗುವಂತ ಸ್ಥಳ ಆಗಿರುತ್ತೆ, ಬನ್ನಿ. ಬಂದಂತಹ ಭಕ್ತಾದಿಗಳು ಈ 7 ಕೆರೆಗಳಲ್ಲಿ ಸ್ನಾನವನ್ನ ಮಾಡಿ ಒಂದು ದರ್ಶನ ಮಾಡುವ ಪ್ರತೀತಿ ಕೂಡ ಇದೆ. ಅದು ಸಾಧ್ಯವಿಲ್ಲ ಅಂತಂದ್ರೆ ನೀವು ತಲೆ ಮೇಲೆ ಕೂಡ ನೀರನ್ನು ಹಾಕೊಂಡು ದೇವರ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಹಾಗೆ ಇಲ್ಲಿ ತೀರ್ಥ ಸ್ನಾನಕ್ಕೆ ಸಂಬಂಧಪಟ್ಟಂತೆ ಹಾಗೆ ಇಲ್ಲಿಯ ಸಮಯಗಳನ್ನು ನೀವು ಇಲ್ಲಿ ಕಂಡ್ಕೋಬಹುದು. ಹಾಗೆ ಇಲ್ಲಿಯ ಸಮೀಪವಾಗಿ ಅಶ್ವತ್ಥ ಮರ ಕೂಡ ಇದೆ, ಅಲ್ಲಿ ಕೂಡ ಪೂಜೆ ನೆರವೇರುತ್ತೆ. ಅದು ಪ್ರತಿ ಶನಿವಾರ ಬೆಳಿಗ್ಗೆ 9:30 ಸ್ಟಾರ್ಟ್ ಆಗುತ್ತೆ. ಹಾಗೆ ಈ ಪೂಜೆಯನ್ನ ಮಾಡ್ಕೊಳ್ಳೋರು ಕೂಡ ಆ ಸಮಯವನ್ನ ಗಮನಿಸಿ ಪೂಜೆಯನ್ನ ಮಾಡ್ಕೊಳ್ಬಹುದು. ಇನ್ನು ಇಲ್ಲಿ ಕಳಶ ಸ್ನಾನ ಅಂತ ಇರುತ್ತೆ, ಅದಂತೂ ತುಂಬ ಅಂದರೆ ತುಂಬ ವಿಶೇಷವಾಗಿ ನಡೆಯುವಂಥದ್ದು. ಅದನ್ನು ಅನುಭವಿಸಿದವರಿಗೆ ಅದರ ಒಂದು ಖುಷಿ ಆಗಿರ್ಬೋದು, ಅದರ ಒಂದು ಫಲ ಆಗಿರ್ಬೋದು ಗೊತ್ತಿರ್ತದೆ. ನೀವೇನಾದರೂ ಈ ದೇವಸ್ಥಾನಕ್ಕೆ ಬಂದಾಗ ಅದನ್ನು ಕೂಡ ಮಾಡ್ಕೊಳ್ಬೋದು. ನೀವಿಲ್ಲಿ ನೋಡ್ತಿರ್ಬೋದು ಅನೇಕ ಭಕ್ತಾದಿಗಳು ಇಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ, ಅಲ್ಲಿ ಗೋಮುಖವಾಗಿ ಕಾಶಿಯಿಂದ ನೀರು ಬರುತ್ತೆ, ಆ ನೀರನ್ನ ತಕೊಂಡು ಚಂದ್ರಮೌಳೇಶ್ವರ ಲಿಂಗ ಇದೆ ಮೇಲೆ, ಆ ಲಿಂಗಕ್ಕೆ ಅಭಿಷೇಕ ಮಾಡ್ತಾರೆ. ಅದೆಲ್ಲವನ್ನ ನೋಡೋಣ ಬನ್ನಿ. ಈ ಗೋಮುಖವಾಗಿ ಕಾಶಿಯಿಂದ ನೀರು ಹರಿದು ಬರುತ್ತೆ. ಎಂಥದ್ದೇ ಒಂದು ಬೇಸಿಗೆ ಸಮಯ ಇರಲಿ, ಎಂಥದೇ ಒಂದು ಸಮಯ ಇರಲಿ, ಇಲ್ಲಿ ಪ್ರತಿ ಕ್ಷಣವೂ ಕೂಡ ನೀರು ಇದೇ ಥರ ಹರಿತದೆ. ಇವಾಗ ನಾನು ಆಗ ಹೇಳಿದಂತೆ ಕಾಶಿಯಿಂದ ಹರಿದು ಬರುತ್ತಿರುವ ನೀರನ್ನ ಈ ತರ ಒಂದು ಇದ್ರಲ್ಲಿ ತುಂಬಿಸ್ಕೊಂಡು ಮೇಲೆ ಚಂದ್ರಮೌಳೇಶ್ವರ ಲಿಂಗಕ್ಕೆ ಅಭಿಷೇಕ ಮಾಡುವಂಥದ್ದು. ಬನ್ನಿ. ಕಾಶಿಯಿಂದ ಹರಿದು ಬರ್ತಿರುವಂತಹ ತೀರ್ಥವನ್ನು ತಂದು ಇಲ್ಲಿ ಶಿವನಿಗೆ ನಾವು ಅಭಿಷೇಕವನ್ನು ಮಾಡುವಂಥದ್ದು. ಸಾಧಾರಣ ದಕ್ಷಿಣ ಭಾರತದಲ್ಲಿ ಇಂತಹ ವಿಶೇಷವಾದ ಆಚರಣೆಯನ್ನು ಹೊಂದಿರುವಂತಹ ದೇವಸ್ಥಾನ ಅಂತಂದರೆ ನಮ್ಮ ಕದ್ರಿ ಮಂಜುನಾಥ ದೇವಸ್ಥಾನ ಇರಬೇಕು. ಏನಕ್ಕಂತಂದರೆ ನಾರ್ತ್ ಸೈಡಲ್ಲೆಲ್ಲ ಈ ಥರ ಜಾಸ್ತಿ ನಾವು ಕಾಣಬಹುದು, ಶಿವಲಿಂಗಗಳನ್ನು ಮುಟ್ಟಬಹುದು. ಆದರೆ ಇಲ್ಲಿ ಇದು ವಿಶೇಷ. ದೇವಸ್ಥಾನದ ಎದುರುಗಡೆ ಮೇಲೆ ಬಂದ್ರೆ ನಾವಿಲ್ಲಿ ಕಾಣಬಹುದು ನಾಗದೇವರು ಮತ್ತೆ ರಕ್ತೇಶ್ವರಿ ಅಮ್ಮನವರು ಹಾಗೆ ಆಂಜನೇಯನ ಮೂರ್ತಿಯನ್ನ ಕೂಡ ನಾವು ಕಾಣಬಹುದು. ಬನ್ನಿ.
जय शशि श्री जय हारी अमित भगत हमारी ಆಂಜನೇಯ ದೇವರ ದರ್ಶನ ಮಾಡಿದ ನಂತರ ಮೇಲ್ಗಡೆ ಹೋಗುವಂತ ಸ್ಟೆಪ್ಸ್ ಅನ್ನ ನೀವು ಕಾಣಬಹುದು. ಇಲ್ಲಿ ಹೋದ್ರೆ ನಮ್ಗೆ ಗೋರಕ್ಷನಾಥ ಪಂಥದವರು ತಪಸ್ಸು ಮಾಡಿದಂತಹ ಸ್ಥಳವನ್ನ ಕಾಣಬಹುದು. ಅದ್ರ ಜೊತೆಗೆ ಸೀತಾಬಾವಿಯನ್ನ ಕಾಣಬಹುದು, ಕಾಲಭೈರವೇಶ್ವರ ದೇವಸ್ಥಾನವನ್ನ ಕಾಣಬಹುದು, ಅವರ ಗುಹೆಯನ್ನ ಕೂಡ ಕಾಣಬಹುದು. ಬನ್ನಿ. ನಾವಿವಾಗ ಏನ್ ಸ್ಟೆಪ್ಸ್ ಹತ್ಕೊಂಡು ಬಂದ್ವಲ್ವಾ, ಬಂದಿದ ತಕ್ಷಣ ಈ ತರ ಪರಶುರಾಮ ಮಹಾದ್ವಾರ ಸಿಗುತ್ತೆ. ಇದ್ರ ಒಳಗಡೆ ನಾವು ಬಾಕಿ ಉಳಿದಂತಹ ಪಾಂಡವರ ಗುಹೆ ಆಗಿರ್ಬೋದು, ಅಥವಾ ತಪಸ್ ಮಾಡಿದಂತಹ ಗೋರಕ್ಷನಾಥ ಮತ್ತೆ ಮಚೇಂದ್ರನಾಥ ಸ್ವಾಮಿಯವರು ತಪಸ್ ಮಾಡಿದಂತ ಸ್ಥಳ ಆಗಿರ್ಬೋದು, ಹಾಗೆ ಸೀತಾಬಾವಿ ಅಂತ ಹೇಳಿದೆಲ್ಲ, ಅದೆಲ್ಲವನ್ನ ಒಳಗಡೆ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ಬನ್ನಿ. 12 ವರ್ಷಕ್ಕೆ ಒಂದ್ಸರಿ ಇಲ್ಲಿ ನಾಸಿಕದಿಂದ ನಾಥ ಪಂಥದ ಸಿದ್ಧರು ಪಾದಯಾತ್ರೆಯನ್ನ ಮಾಡ್ತಾರಂತೆ. ಹಾಗೆ ಇಲ್ಲಿ ವಿಶೇಷ ಆಚರಣೆಗಳೆಲ್ಲ ಇರುತ್ತೆ. ನಾನು ತಿಳಿಸಿದಂತೆ ಅನೇಕ ಋಷಿ ಮಹರ್ಷಿಗಳು ಇಲ್ಲಿ ತಪಸ್ಸನ್ನ ಮಾಡಿರ್ತಾರೆ. ನೀವು ಕಾಣ್ಬೋದು, ಶ್ರೀ ಚೌರಂಗಿನಾಥ ಮಹರ್ಷಿಯವರು ಕೂಡ ಇಲ್ಲಿ ತಪಸ್ಸನ್ನ ಮಾಡಿರುವಂತದ್ದು. ಅಲ್ಲಿಂದ ಮುಂದೆ ಬಂದ್ರೆ ಮಚೇಂದ್ರನಾಥ ಸ್ವಾಮಿಯವರು ಕೂಡ ಇಲ್ಲಿ ತಪಸ್ಸು ಮಾಡಿದಂತಹ ಒಂದು ಸ್ಥಳವನ್ನ ಕಾಣಬಹುದು. ಸಿದ್ಧ ಜ್ವಾಲನಾಥ ಸ್ವಾಮಿಯವರ ಒಂದು ಜೀವಂತ ಸಮಾಧಿಯನ್ನ ಕಾಣಬಹುದು. ಇಲ್ಲಿ ಶಿವ ಗೋರಕ್ಷನಾಥ ಮಂದಿರವನ್ನ ಕಾಣಬಹುದು. ವನವನ್ನ ಕಾಣಬಹುದು. ಹಾಗೆ ಇಲ್ಲಿಂದ ಮುಂದೆ ಬಂದ್ರೆ ಅನೇಕ ಋಷಿ ಮಹರ್ಷಿಗಳು ತಪಸ್ ಮಾಡಿದಂತಹ ಜಾಗವನ್ನ ಕೂಡ ನಾವಿಲ್ಲಿ ಕಾಣಬಹುದು. ನಾನು ಆವಾಗಲೇ ತಿಳಿಸಿದಂತೆ ಅದೆಷ್ಟೋ ಸಾಧು ಸಂತರು ಬಂದು ಇಲ್ಲಿ ತಪಸ್ಸನ್ನ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಅನೇಕ ಸಾಧು ಸಂತರ ಸಮಾಧಿಯನ್ನ ಕೂಡ ನಾವಿಲ್ಲಿ ಕಾಣಬಹುದು. ಅಘೋರಿಗಳ ಸಮಾಧಿಯನ್ನ ನೋಡಿ ಬಂದಲ್ವಾ, ಅದಕ್ಕಿಂತ ಸ್ವಲ್ಪ ಮುಂದೆ ಬಂದ್ರೆ ನಾವು ಕಾಣಬಹುದು ಕದಳಿ ಕಾಲಭೈರವನಾಥ ಮಂದಿರ. ಬನ್ನಿ, ಮಂದಿರದ ಒಳಗಡೆ. ಇಲ್ಲಿ ನೀವು ನೋಡಬಹುದು ನಾಯಿ ಕೂಡ ದೇವಸ್ಥಾನದ ಒಳಗಡೆ ಬಂದು ಮಲ್ಕೊಂಡಿದೆ. ಅಂತಂದ್ರೆ ಇದು ಕಾಲಭೈರವನ ದೇವಸ್ಥಾನವಾಗಿರೋದ್ರಿಂದ ನಾಯಿಗಳಿಗೆ ದೇವಸ್ಥಾನದ ಒಳಗಡೆ ಪ್ರವೇಶ ಇರೋದನ್ನ ಕೂಡ ಕಾಣಬಹುದು. ಇನ್ನು ಈ ದೇವಸ್ಥಾನದಲ್ಲಿರುವಂತಹ ಕಲಾಕೃತಿ ಆಗಿರ್ಬೋದು, ಈ ದೇವಸ್ಥಾನದ ಒಂದು ಆರ್ಕಿಟೆಕ್ಚರ್ ಆಗಿರ್ಬೋದು, ನಮ್ಮ ದಕ್ಷಿಣ ಭಾರತದಲ್ಲಿರುವಂತಹ ದೇವಸ್ಥಾನಗಳಿಗಿಂತ ತುಂಬಾ ವಿಭಿನ್ನವಾಗಿದೆ. ಉತ್ತರ ಭಾರತ ಅಂತಂದ್ರೆ ನಾರ್ತ್ ಸೈಡ್ ಅಲ್ಲಿರುವಂತಹ ದೇವಸ್ಥಾನಗಳ ಒಂದು ಆರ್ಕಿಟೆಕ್ಚರ್ಗಳನ್ನ ಹೋಲುತ್ತೆ. ಅಷ್ಟು ಮಾತ್ರ ಅಲ್ಲ, ಒಳಗಡೆ ಬಂದಾಗ ಕೂಡ ನಾವು ಅಲ್ಲಿಯ ಒಂದು ದೇವಸ್ಥಾನಕ್ಕೆ ಹೋದಂತಹ ಅನುಭವವನ್ನು ಕೂಡ ನಮಗೆ ಕೊಡುತ್ತೆ. ಶಕ್ತಿಪೀಠಗಳಾಗಿರ್ಬೋದು, ಹಾಗೆ ಜ್ಯೋತಿರ್ಲಿಂಗಗಳನ್ನಾಗಿರ್ಬೋದು, ಹಾಗೆ ಇದೆಲ್ಲದರ ಇನ್ಫಾರ್ಮೇಶನ್ ಜೊತೆಗೆ ಅಲ್ಲಿಯ ಒಂದು ಕುರುಹುಗಳ ತರ ನಮಗೆ ಈ ತರ ಒಂದು ಮೂರ್ತಿಗಳನ್ನ ಅವರು ಮಾಡಿ ಅಷ್ಟು ಒಂದೇ ಕಡೆ ದರ್ಶನ ಆಗೋ ಹಾಗೆ ಕೂಡ ಮಾಡಿದ್ದಾರೆ. ತುಂಬಾ ಜನ ಕದ್ರಿಗೆ ಹೋಗಿ ಕೆಳಗಡೆಯಿಂದ ದೇವಸ್ಥಾನವನ್ನ ನೋಡಿಕೊಂಡು ಮತ್ತೆ ರಿಟರ್ನ್ ಹೋಗ್ತಾರೆ. ಅದು ಎಷ್ಟೋ ಜನ ಇಲ್ಲಿ ಬಂದು ಇಲ್ಲಿಯ ಒಂದು ವೈಭವವನ್ನ ನೋಡದೇ ಇದ್ದವರು ತುಂಬಾ ಜನ ಇರ್ತಾರೆ. ನೀವೇನಾದ್ರೂ ಕದ್ರಿ ದೇವಸ್ಥಾನಕ್ಕೆ ಹೋದ್ರೆ ಖಂಡಿತವಾಗಿ ಇಲ್ಲಿ ಮೇಲಿರುವಂತಹ ಇದಿಷ್ಟು ಪ್ಲೇಸಸ್ನ ವಿಸಿಟ್ ಮಾಡಿದ್ರೆ ನಿಮಗೆ ತುಂಬಾ ಖುಷಿ ಆಗುತ್ತೆ. ಈ ದೇವಸ್ಥಾನದ ದರ್ಶನವನ್ನ ಮಾಡಿ ನೀವು ಹೊರಗಡೆ ಬರ್ತಾ ಇದ್ದ ಹಾಗೆ ಪಾಂಡವರ ಗುಹೆ ಅಂತ ಸಿಗುತ್ತೆ, ಸೀತಾಮಾತೆಯ ಬಾವಿ ಅಂತ ಸಿಗುತ್ತೆ. ಅದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿನ ಕೊಡ್ತಾ ಹೋಗ್ತೇನೆ. ಬನ್ನಿ. ನಾವಿವಾಗ ಹೋಗ್ತಾ ಇರುವಂತದ್ದು ಪಾಂಡವರ ಗುಹೆ ಆಗಿದೆ. ಇಲ್ಲಿ ಪಾಂಡವರು ವನವಾಸಕ್ಕೆ ಅಂತ ಬಂದಾಗ ಕಾಡು ಪ್ರಾಣಿಗಳಿಂದ ರಕ್ಷಣೆ ಪಡಿಲಿಕ್ಕೋಸ್ಕರ ಇವರು ಈ ಗುಹೆಯನ್ನ ಕೆತ್ತಿದ್ರಂತ ಪ್ರತೀತಿ ಇದೆ. ಈ ಗುಹೆಯ ಪಕ್ಕದಲ್ಲಿ 45 ಅಡಿ ಆಳವಿರುವಂತಹ ಬಾವಿ ಇದೆ. ಆ ಬಾವಿಯನ್ನ ಸೀತಾ ಬಾವಿ ಅಂತ ಕರೀತಾರೆ. ಗುಹೆಯ ಕೆಲವೇ ಅಡಿ ಅಂತರದಲ್ಲಿ ಇಲ್ಲಿ ಸೀತಾಮಾತೆಯ ವಿಗ್ರಹ ಇದ್ದು, ಸೀತಾ ಬಾವಿ ಅಂತ ಏನ್ ಕರಿತೀವಲ್ವಾ, ಅಲ್ಲಿಂದ ಸೀತಾದೇವಿ ನೀರನ್ನ ಎತ್ತಿ ಶಿವದೇವರ ಪೂಜೆಗೆ ಉಪಯೋಗಿಸ್ತಿದ್ರಂತ ಪ್ರತೀತಿ ಇದೆ. ನೋಡೋಣ ಬನ್ನಿ. ಮೊದಲು ಇದಕ್ಕೆ ಬೀಗ ಹಾಕಿರ್ಲಿಲ್ಲ ಇತ್ತು, ಇವಾಗ ಬೀಗ ಹಾಕಿದ್ದಾರೆ. ಇಲ್ಲಿ ಒಳಗಡೆ ನೀವು ನೋಡಬಹುದು.
ಗಣಪತಿ ದೇವಸ್ಥಾನದ ಪಕ್ಕದಲ್ಲೇ ಅನ್ನ ಸಂತರ್ಪಣೆ ನಡೀತದೆ. ಸಾಧಾರಣ ಮಹಾಪೂಜೆ ಆದ ನಂತರ ಅನ್ನ ಸಂತರ್ಪಣೆ ನಡೀತದೆ. ಅಲ್ಲಿ ಆಫೀಸಲ್ಲಿ ಚೀಟಿ ತಕೊಂಡು ಅನ್ನ ಸಂತರ್ಪಣೆಗೆ ಬಂದ್ರೆ ಇಲ್ಲಿ ನಿಮ್ಗೆ ಅನ್ನ ಸಂತರ್ಪಣೆ ಸಿಗುತ್ತೆ. ಸಾಧಾರಣ 3 ಗಂಟೆವರೆಗೆ ಅನ್ನಪ್ರಸಾದಕ್ಕೋಸ್ಕರ ನೀವು ಒಳಗಡೆಯಿಂದ ಚೀಟಿಯನ್ನ ತಕೊಂಡು ಬರಬೇಕು. ಆ ಚೀಟಿಯನ್ನ ತಂದು ಇಲ್ಲೊಬ್ರು ವೇಟ್ ಮಾಡ್ತಾ ಇರ್ತಾರೆ ಅಲ್ಲಿ. ಅಂತಂದ್ರೆ ದಿನಕ್ಕೆ ಎಷ್ಟು ಜನ ಅನ್ನಪ್ರಸಾದ ಮಾಡಿದ್ದಾರೆ ಹೇಳಿ ಅವರಿಗೆ ಜನಸಂಖ್ಯೆ ಸಿಗಬೇಕಲ್ವಾ, ಅದಕ್ಕೋಸ್ಕರ ಆ ಚೀಟಿಯನ್ನ ಅಲ್ಲ ಹಾಕಿ ನಾವು ಅನ್ನಪ್ರಸಾದವನ್ನ ಸ್ವೀಕರಿಸುವಂಥದ್ದು. ಈ ಕ್ಷೇತ್ರ ಕದ್ರಿಯು ಅದೆಷ್ಟೋ ಭಕ್ತರಿಗೆ ಅಂತಂದ್ರೆ ವಿದ್ಯಾರ್ಥಿಗಳಿಗಾಗಿರ್ಬೋದು, ಪ್ರತಿನಿತ್ಯ ದುಡಿಯುವವರಿಗೆ, ಹಾಗೆ ಬಂದಂತಹ ಪ್ರವಾಸಿಗರಿಗೆ ಉತ್ತಮ ಅನ್ನಪ್ರಸಾದವನ್ನ ನೀಡಿ ಭಕ್ತರ ಹಸಿವನ್ನ ಕೂಡ ನೀಗಿಸ್ತಾ ಇದೆ. ಇನ್ನು ಇಲ್ಲಿ ಎಷ್ಟೋ ಮಹಿಳೆಯರು ತಮ್ಮ ಸಂಘದಿಂದ ಆಗಿರ್ಬೋದು, ಹಾಗೆ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಿರೋದನ್ನು ನಾವು ಕಾಣ್ಬೋದು. ಇಲ್ಲಿ ಅನ್ನಪ್ರಸಾದವನ್ನು ಮುಗಿಸಿ ಹೊರಗಡೆ ಬಂದರೆ ಅಯ್ಯಪ್ಪ ಸ್ವಾಮಿಯ ಗುಡಿಯನ್ನು ಕೂಡ ಕಾಣ್ಬೋದು. ಅನೇಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ಒಂದು ಮಾಲೆಯನ್ನು ಹಾಕಿ ತಮ್ಮ ವ್ರತವನ್ನು ಕೂಡ ಇಲ್ಲಿ ಮಾಡ್ತಾರೆ. ಹಾಗೆ ಪ್ರತಿ ವರ್ಷ ಇಲ್ಲಿಂದ ಅಯ್ಯಪ್ಪ ಸ್ವಾಮಿಗೆ ತಂಡವಾಗಿ ಕೂಡ ಹೋಗ್ತಾರೆ. ಇದು ಕದ್ರಿಯ ಒಂದು ಹೊರನೋಟವಾಗಿರುತ್ತೆ, ನೀವು ಕೂಡ ನೋಡ್ಕೊಳ್ಳಿ. ಇಲ್ಲಿಯ ಸ್ಥಳ ಪುರಾಣ ಏನಂತಂದ್ರೆ, ಜಮದಗ್ನಿ ಮುನಿಯ ಸಾವಿಗೆ ಕಾರಣರಾಗಿರುವಂತಹ ಕ್ಷತ್ರಿಯರನ್ನ ಈ ಪರಶುರಾಮರು ಏನ್ ಮಾಡ್ತಾರೆ, 21 ಸುತ್ತು ಇಡೀ ಭಾರತ ಖಂಡವನ್ನ ಸುತ್ತಿ ನಾಶ ಮಾಡ್ತಾರೆ. ಆದ್ರೂ ಕೂಡ ಅವ್ರ ಮನ್ಸಿಗೆ ಏನೋ ಒಂಥರ ನೆಮ್ಮದಿನೇ ಇರಲ್ಲ. ಮತ್ತೆ ಶಿವನ ತಪಸ್ಸಿಗೆ ಕೂತ್ಕೋತಾರೆ. ಅದನ್ನ ನೋಡಿ ದೇವತೆಗಳಿಗೆಲ್ಲರಿಗೂ ತುಂಬಾನೇ ಭಯ ಆಗತ್ತೆ. ಏನಕ್ಕಂತಂದ್ರೆ ಪರಶುರಾಮರ ಕೋಪ ಅಂತದ್ದಾಗಿರುತ್ತೆ. ಆವಾಗ ಅವರು ಕಶ್ಯಪ ಋಷಿ ಹತ್ರ ಬಂದು ಒಂದು ಪ್ರಾರ್ಥನೆಯನ್ನ ಮಾಡ್ಕೋತಾರೆ. ಆವಾಗ ಕಶ್ಯಪ ಋಷಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಬ್ರಾಹ್ಮಣ ರೂಪವನ್ನ ತಾಳಿ ಇಡೀ ಈ ಭೂಮಂಡಲವನ್ನೇ ಪರಶುರಾಮರ ಹತ್ರ ದಾನವನ್ನಾಗಿ ಪಡಿತಾರೆ. ಭೂಮಂಡಲದಲ್ಲಿ ಎಲ್ಲೂ ಜಾಗ ಇಲ್ಲದೆ ಇರುವಾಗ ಮತ್ತೆ ಇವರು ಶಿವನ ತಪಸ್ಸಿಗೆ ಕೂತ್ಕೋತಾರೆ. ಶಿವನ ಇವರ ಒಂದು ತಪಸ್ಸಿಗೆ ಪ್ರತ್ಯಕ್ಷರಾಗಿ ಮತ್ತೆ ವರವನ್ನ ಕೊಡ್ತಾರೆ. ಅದೇನಂತಂದ್ರೆ ಕದಳಿವನ ಅಂತ ಒಂದು ಸ್ಥಳ ಇದೆ. ಅಲ್ಲಿ ಅನೇಕ ಋಷಿ ಮಹರ್ಷಿಗಳು ತಪಸ್ಸನ್ನ ಮಾಡಿದ್ದಾರೆ ಅಂತ ಇವರಿಗೆ ಒಂದು ವಿಷಯನ ತಿಳಿಸ್ತಾರೆ. ಆ ಕದಳಿವನ ಎನ್ನ ಜಾಗದಲ್ಲಿ ಸಮುದ್ರ ರಾಜ ಏನ್ ಮಾಡಿರ್ತಾನೆ ಅದನ್ನ ಆವರಿಸ್ಕೊಂಡಿರ್ತಾನೆ. ಆವಾಗ ಇವರು ಸಮುದ್ರ ರಾಜರ ಹತ್ರ ಹೋಗಿ ಬೇಡಿಕೆ ಇಡ್ತಾರೆ, ಆ ಜಾಗವನ್ನ ನನಗೆ ಬಿಟ್ಟುಕೊಡ್ಲಿಕ್ಕೆ. ಆದ್ರೆ ಸಮುದ್ರ ರಾಜ ಇದಕ್ಕೆ ಒಪ್ಪುದಿಲ್ಲ. ಆವಾಗ ಪರಶುರಾಮ ಏನ್ ಮಾಡ್ತಾರೆ, ತನ್ನಲ್ಲಿರುವಂತಹ ಕೊಡಲಿಯನ್ನ ಸಮುದ್ರ ರಾಜರಿಗೆ ಬೀಸ್ತಾರೆ. ಅದನ್ನ ನೋಡಿ ಭಯಪಟ್ಟಂತಹ ಸಮುದ್ರ ರಾಜ ಹಿಂದೆ ಸರಿದು ಕದಳಿವನವನ್ನ ಬಿಟ್ಕೊಡುವಂಥದ್ದು. ಹಾಗೆ ಸೃಷ್ಟಿಯಾಗಿರುವುದೇ ನಮ್ಮ ಈ ತುಳುನಾಡು. ದೇವಸ್ಥಾನದ ವಿಶೇಷತೆ ಏನಂತಂದ್ರೆ, ಧರ್ಮಸ್ಥಳಕ್ಕೆ ಹೊತ್ತಿರುವಂತ ಹರಕೆಯನ್ನ ನೀವು ಈ ಕದ್ರಿ ದೇವಸ್ಥಾನದಲ್ಲಿ ತೀರಿಸಬಹುದು. ಹಾಗೆ ಇದು ಈ ದೇವಸ್ಥಾನದ ವಿಶೇಷತೆ ಆಗಿರುತ್ತೆ. ನನ್ನ ಹತ್ರ ಎಷ್ಟಾಗತ್ತೆ ಅಷ್ಟು ನಿಮ್ಗೆ ಇಲ್ಲಿಯ ವಿವರಣೆಯನ್ನ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಎಲ್ಲ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ದೇವಸ್ಥಾನಗಳ ಒಂದು ಸ್ಥಳ ಪುರಾಣ ಹಾಗೆ ದೇವಸ್ಥಾನದ ವಿವರ ಎಲ್ಲರಿಗೂ ತಲುಪುವಂತಾಗ್ಲಿ. ಹಾಗೆ ಇನ್ನಷ್ಟು ವಿಡಿಯೋ ಮಾಡ್ಲಿಕ್ಕೆ ನಿಮ್ಮಿಂದ ನನಗೆ ಸಪೋರ್ಟ್ ಕೂಡ ಸಿಕ್ಕಿದಾಗತ್ತೆ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.